ಬ್ಯಾಗ್ ಕಿತ್ಕೊಳ್ರ. ನೀನಾ? ಯಾಕೆ ಈ ಥರ ಕೆಲಸ ಮಾಡಕ್ ಹೋದೆ? ಅಲ್ಲ, ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೋತಾ ಇದೆಯಾ? ನಿಂಜ ನಮ್ಮಕ್ಕಿಷ್ಟು. ಸಾಕು ಸುಮ್ಮನೆ. ನಾನು ಮಾಡಿದ್ದು ಬ್ಲ್ಯಾಕ್ ಮೇಲು, ನೀನು ಮಾಡಿದ್ದು ಕೊಲೆ. ಏಯ್, ಅದು ಕೊಲೆ ಅಲ್ಲ, ಆಕಸ್ಮಿಕವಾಗಿ ನಡೆದಿದ್ದು ಕೊಲೆ ಅಲ್ಲ, ನಿನಗೂ ಗೊತ್ತು. ಆಕಸ್ಮಿಕನೋ ಬೇಕು ಅಂತ ಮಾಡಿದ್ದು ಕೊಲೆನೇ ತಾನೆ. ಈ ಕೋರ್ಟಿಗೆ ಹೋಗಿ ನಾನೇನು ಮಾಡಿಲ್ಲ ಅಂತಂದ್ರೆ ಬಿಟ್ಬಿಡ್ತಾರಾ? 14 ವರ್ಷ ಜೈಲಲ್ಲಿ ಮುದ್ದೆ ಮುರಿಬೇಕು. ನನಗಾದ್ರೆ 2 ತಿಂಗಳು ವಾರ್ನಿಂಗ್ ಕೊಟ್ಟು ಕಳಿಸ್ಬಿಡ್ತಾರೆ. ಒಂದು ಕೊಲೆ ಮಾಡಿ ಈ ರೀತಿ ರಾಜರಾಜ ಓಡಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಏಯ್, ಹದ್ದು ಮೀರು ಮಾತಾಡ್ತಾ ಇದೆಯಾ, ಪರಿಣಾಮ ಸರಿಗಿರೋದಿಲ್ಲ. ಏನು ಸರಿಗಿರೋದ? ಈ ವಿಷಯ ಜಾನು ಗೊತ್ತಾದ್ರೆ ಏನಿರುತ್ತೆ ಗೊತ್ತಾ? ಮನೆಯವ್ರಿಗೆ ಗೊತ್ತಾದ್ರೆ ಪರಿಸ್ಥಿತಿ ಹೇಗಿರುತ್ತೆ? ನೀನು ಕೊಲೆ ಮಾಡಿದ್ದು ನಮ್ಮ ತಾಯಿ ಅತ್ತಿಗೆನ ಅವರೆಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಈ ವಿಷಯ ಜಾನು ಗೊತ್ತಾದ್ರೆ ಅವಳು ನಿಜ ಇರ್ತಾಳ, ಬಿಟ್ಟೋಗ್ಬಿಡ್ತಾಳೆ. ಏನು ಮಾಡ್ತೀಯ ಆಗ? ಜಸ್ಟ್ 1 ಸ್ಲೈಸ್ ಸಂತೋಷ್, 1 ಸ್ಲೈಸ್. ಅಂಡ್ ಈ ನಿಜಾನ ನಿನ್ನ ತಂಗಿಗೆ ನೀನು ಹೇಳೋದಕ್ಕೆ ಇರೋದಿಲ್ಲ. ನಿನ್ನ ಕುಟುಂಬಕ್ಕೆ ನಿಜ ಹೇಳೋದಕ್ಕೆ ಯು ವಿಲ್ ಬಿ ನೋ ಮೋರ್. ಒಂದು ಕೊಲೆ ಮಾಡಿದವನಿಗೆ ಇನ್ನೊಂದು ಕೊಲೆ ಮಾಡೋದು ಕಷ್ಟ ಏನಿಲ್ಲ ಸಂತೋಷ್. ಇಲ್ಲ ಚಿನ್ನಮರಿ, ನೋಡಿ, ನಾನು ಬೇಕು ಅಂತ ಮಾಡ್ತಾ ಇಲ್ಲ, ನಾನು ಬದಲಾಗಿದ್ದೀನಿ. ಆದರೆ ಬದಲಾಗೋಕ್ಕೆ ಇವ್ರು ಯಾರು ನನ್ನ ಬಿಡ್ತಾ ಇಲ್ಲ. ದೇ ಆರ್ ನಾಟ್ ಲೆಟಿಂಗ್ ಮೀ ಗೋ. ಜಯಂತ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ನಿನ್ನ ಹತ್ರ ಈಗ ಯಾವ ಪ್ರೂಫು ಇಲ್ಲ. ಆದರೆ ಈಗ ನಾನು ನಿನ್ನ ಕಥೆನ ಮುಗಿಸ್ಬಿಟ್ರೆ ಗೇಮ್ ಓವರ್, ದ ಎಂಡ್. ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ದುಡ್ಡಿನ ಆಸೆಗೆ ಬಿದ್ದು ಮಣ್ತಿನ ಕೆಲಸ ಮಾಡಿಬಿಟ್ಟಿದ್ದೀನಿ. ದುಡ್ಡು ವಾಪಸ್ ಕೊಡಬೇಕು. ಮನೆ ಪತ್ರ ನಡ ಇಟ್ಟಿದ್ದೀನಿ. ದಯವಿಟ್ಟು ನನಗೆ ಹೆಲ್ಪ್ ಮಾಡಿ. ನನಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿ ಪ್ಲೀಸ್. ಮರಿ, ನಿಮಗೋಸ್ಕರ ಜಯಂತ ಏನೆಲ್ಲ ಮಾಡಬೇಕು ನೋಡಿ. ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತಾ ಇದ್ದೀನಿ. ಮತ್ತೆ ನಿನ್ನ ಛತ್ರಿ ಬುದ್ಧಿ ತೋರ್ಸಕ್ಕೆ ಹೋಗಬೇಡ. ನನ್ನನ್ನು ಏನಾದರೂ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬಂದ್ಯೋ, ನಿನ್ನ ನೆತ್ತಿ ಮೇಲೆ ನೇತಾಡ್ತಿರೋ ಈ ಸಾವು ನಿನ್ನ ನೆತ್ತರನ ಹರಿಸತ್ತೆ, ಮರಿಬೇಡ. ಇನ್ನು ಮೇಲೆ ನೀನು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ಗೊತ್ತಾಯ್ತಾ? ನೋಡಮ್ಮ ಲಕ್ಷ್ಮಿ, ನೀನು ಹೇಳ್ದಾಗೆ ನಮ್ಮ ಕಾರ್ನ ಸರ್ವಿಸಿಗೆ ಕೊಟ್ಟಿದ್ದೀನಿ. ಸರ್ವಿಸ್ ಏನಾದ್ರು ಚೆನ್ನಾಗಿ ಮಾಡಿಲ್ಲ ಅಂದರೆ ನಾನು ದುಡ್ಡೇ ಕೊಡೋಲ್ಲ. ಅಣ್ಣ, ನೋಡ್ತಾ ಇರೋ, ನಮ್ಮ ಯಜಮಾನ್ರು ಮಾಡೋ ಸರ್ವಿಸ್ಗೆ ಡಬಲ್ ಪೇಮೆಂಟ್ ಕೊಟ್ಟು ಹೋಗ್ತೀಯಾ? ಆ ನಂಬಿಕೆ ನನಗೂ ಇದೆ ಅತ್ತೆ. ಮಾವ ಎಂಥ ಕೆಲ್ಸಗಾರರು ಅಂತ ಜಾನು ಯಾವಾಗಲೂ ಹೇಳ್ತಿರ್ತಾಳೆ. ನಮ್ಮ ಜಾನುಗೆ ಅವ್ರ ಅಪ್ಪನ ಹೊಗಳು ಮಾತಾಡೋದು ಅಂದರೆ ಏನೋ ಒಂಥರ ಖುಷಿ. ನಮ್ಮ ಸರ್ವಿಸ್ ಸ್ಟೇಷನಲ್ಲಿ ನಿಮ್ಮ ಗಾಡಿಯಿಂದ ಬೋಣಿ ಆಗ್ತಾ ಇರೋದು ನಮ್ಗೆ ತುಂಬ ಸಂತೋಷ. ಒಳ್ಳೆಯದಾಗುತ್ತೆ. ಶ್ರೀನಿವಾಸ್, ನಿಮ್ಮಂಥ ಒಳ್ಳೆ ಮನಸ್ಸಿರೋರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ಆ ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ. ಈ ಥರದ 10 ಗ್ಯಾರೇಜ್ಗಳನ್ನ ಓಪನ್ ಮಾಡೋ ಶಕ್ತಿ ನಿಮಗೆ ಆ ದೇವ್ರು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಅಯ್ಯೋ ಸರಿ, ನೀವು ಮಾತಾಡ್ತಾ ಇರಿ, ಗಾಡಿ ಒಂಚೂರು ನೋಡ್ಕೊಂಡ್ಬರ್ತೀವಿ. ಲಕ್ಷ್ಮಿ, ಗಾಡಿ ಸರ್ವಿಸ್ ಆದ ತಕ್ಷಣ ನಾವು ಹೊರಟ್ಬಿಡ್ತೀವಿ. ಇದೇನಣ್ಣ, ಊಟನೂ ಮಾಡದೆ ಹೋಗ್ತೀಯಾ? ಅದೆಲ್ಲ ಆಗಲ್ಲ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲಮ್ಮ, ಬೆಂಗಳೂರಲ್ಲಿ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅಟೆಂಡ್ ಮಾಡಲೇಬೇಕು. ಲೇಟ್ ಆಗಿಬಿಡುತ್ತೆ. ಇನ್ನೊಂದ್ಸಲಿ ಬಂದಾಗ ನಿಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ನೀನು ಹಾಗಂತ ಹೇಳ್ತೀಯ ಅಷ್ಟೇ, ಆದರೆ ಇಲ್ಲಿಗೆ ಬಂದಾಗ ನಮ್ಮ ಮನೆಗೆ ಬರೋದೇ ಇಲ್ಲ ನೀನು.
ಆದ್ರೆ ಮುಂದಿನ ಸಲ ಬರುವಾಗ ಅಪ್ಪನ್ನ ತನುನ ಕರ್ಕೊಂಡು ಬರ್ಬೇಕು. ಖಂಡಿತ. ಖಂಡಿತ ಕರ್ಕೊಂಡು ಬರ್ತೀನತ್ತೆ. ಸರಿ, ಬನ್ನಿ ಒಂಚೂರು ಸ್ವೀಟ್ ತಿನ್ಕೊಂಡು ಹೋಗಿ. ಅಯ್ಯೋ ಅತ್ತೆ, ಅಪ್ಪಂಗೆ ಶುಗರ್ ಇದೆ. ಪರವಾಗಿಲ್ಲ ಕಣೋ, ತಂಗಿ ಕೈಯಲ್ಲಿ ಸ್ವೀಟ್ ತಿಂದ್ರೆ ಶುಗರ್ ಏನ್ ಜಾಸ್ತಿ ಆಗಲ್ಲ. ಅಲ್ವಾ? ಬಾ ಬಾ ಬಾ. ತಿನ್ನೋಣ. ಸುಮ್ನಿರ ಬಾರ. ಏನೇ ಅಕ್ಕ, ಇಷ್ಟೊಂದು ಬ್ಯುಸಿಯಾಗಿ ಹೋಗಿದ್ಯಾ ನೀನು? ಈ ನಡುವೆ ಒಂದು ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ. ಈ ನಡುವೆ ನಿನ್ನನ್ನು ಮರ್ತೇ ಬಿಟ್ಟಿದ್ಯಾ. ಇವಾಗ ಬಂದಾಗಿಂದ ನೋಡ್ತಾ ಇದ್ದೀನಿ, ಸರಿಯಾಗಿ ನನ್ನ ಜೊತೆ ಮಾತು ಆಡ್ತಾ ಇಲ್ಲ. ಜಾನು, ಅದು ಮನೆಯಲ್ಲಿ ಒಂದು ಸಮಸ್ಯೆ ಆಗೋಗಿದೆ ಕಣೆ. ಏನಾಯ್ತಕ್ಕ? ಅದಕ್ಕೆ ನಾನು ನಿನಗೆ ಫೋನು ಮೆಸೇಜು ಏನೂ ಮಾಡೋಕ್ಕಾಗಿಲ್ಲ. ಸಾರಿ ಜಾನು. ನೀನು ಹೇಗಿದ್ಯಾ? ನಾನು ಚೆನ್ನಾಗೇ ಇದ್ದೀನಿ ಕಣೆ. ಜಾನು, ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಮುಖ ಇಷ್ಟು ಡಲ್ಲಾಗಿ ಇಟ್ಕೊಂಡ್ರೆ ಯಾಕೆ? ಏನಾಯ್ತು? ಏನಿಲ್ಲ ಕಣೆ, ನಾನು ನಿಜವಾಗ್ಲೂ ಚೆನ್ನಾಗೇ ಇದ್ದೀನಿ. ನೋಡು, ಮತ್ತೆ ಅದನ್ನೇ ಹೇಳ್ತಿದ್ಯಾ. ಜಾನು ಅಂದರೆ ಯಾವಾಗಲೂ ನಗ್ನಗ್ತಾ ಇರಬೇಕು. ನೀನು ಯಾವತ್ತೂ ಹೀಗೆ ಡಲ್ಲಾಗಿರೋದನ್ನ ನಾನು ನೋಡೇ ಇಲ್ಲ. ನಿಜ ಹೇಳು, ಜಯಂತ್ ಅವ್ರ ಮನೆಗೆ ಹೋಗಾದ್ಮೇಲೆ ಮತ್ತೆ ಏನಾದರೂ ಸಮಸ್ಯೆ ಆಯ್ತಾ? ನಂಗೇನು ಸಮಸ್ಯೆ ಆಗುತ್ತೆ ಅಕ್ಕ, ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅದು ವಾಪಸ್ ಬಂದ್ಮೇಲಂತೂ ಡಬಲ್ ಕೇರ್. ನನಗೇನು ಸಮಸ್ಯೆ ಆಗುತ್ತೆ ಹೇಳು? ನೀವಿಬ್ರು ಹೀಗೆ ಖುಷಿಯಾಗಿದ್ರೆ ಅಷ್ಟೇ ಸಾಕು ಕಣೆ. ಅಯ್ಯೋ, ನನ್ನ ವಿಷಯ ಇರಲಿ ಬಿಡು. ನೀನು ಹೇಳು, ಈಗ ನೀನು ನಿಮ್ಮ ಅತ್ತೆ ಮನೆಗೆ ಹೋಗಿದ್ಯಲ್ವಾ, ಅಲ್ಲೇನು ಸಮಸ್ಯೆ ಇಲ್ವಾ ನಿನಗೆ? ಸಮಸ್ಯೆ ಇಲ್ಲದೆ ಇರುತ್ತಾ? ಅದೆಲ್ಲ ಇದ್ದಿದ್ದೆ ಜಾನು. ಆದರೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಕೊಂಡು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿಲ್ಲ. ನಂದೇನು ಕೆಲಸ ಇದೆಯೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಹಾಗಾದರೆ ಅವ್ರಿನ್ನೂ ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ವಾ? ಅವ್ರು ಯಾವತ್ತೂ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳಲ್ಲ ಜಾನು. ಒಪ್ಕೊಳ್ಳೋ ಹಾಗಿದ್ದಿದ್ರೆ ಹೆತ್ತ ಮಗನ್ನೇ ಮನೆಯಿಂದ ಹೊರಗೆ ಹಾಕ್ತಿದ್ರ ಹೇಳು? ಅವ್ರಿಗಿನ್ನೂ ನನ್ನ ಮೇಲೆ ಕೋಪ ಇದೆ ಅನ್ಸುತ್ತೆ. ಅದೆಲ್ಲ ಬಿಡು, ಇದ್ದಿದ್ದೆ. ಮತ್ತೆ ಇನ್ನೇನು ಸಮಾಚಾರ?